ಘಟನೆಯನ್ನ ಖಂಡಿಸಿ ಜಿಲ್ಲೆಯಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಅದರಲ್ಲೂ ಮಾಸೂರಲ್ಲೂ ಕೂಡ ಮಾಸೂರನ್ನ ಬಂದ್ ಮಾಡಿ ಏನು ಆಕ್ರೋಶವನ್ನ ಹೊರಗೆ ಹಾಕಿದ್ರು. ಏನು ಆರೋಪಿಗಳಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅನ್ನೋಂತೇಳಿ ಒತ್ತಾಯ ಮಾಡಿದ್ರು. ನಾನೀಗ ಪ್ರಮುಖವಾಗಿ ಸ್ವಾತಿ ಏನ ಸ್ನೇಹಿತಳಿದ್ದಾಳೆ, ಅವಳಿಗೆ ಕಣ್ಣೀರ್ ಇಡ್ತಾ ಇದ್ದಾಳೆ, ತನ್ನ ಸ್ನೇಹಿತೆಯನ್ನ ಕಳೆದುಕೊಂಡು ಕಣ್ಣೀರ್ ಇಡ್ತಾ ಇದ್ದಾಳೆ. ಅವ್ರನ್ನೇ ಮಾತಾಡ್ತೀನಿ. ಅಮ್ಮ, ನೀವು ಯಾವ ರೀತಿ ಒಡನಾಟ ಇತ್ತು ನಿಮ್ ಜೊತೆ? ಸರ್, ನನ್ಗೆ ಅವಳು ಪರಿಚಯ ಆಗಿದೆ ಹಿಂದೂ ಸಂಘಟನೆ ಕಾರ್ಯಕರ್ತೆಯಾಗಿ. ಅಂದ್ರೆ ನನ್ಗೆ ಅವಳು ಏನಂದಿದ್ಲು, ನಾನು ಹಿಂಗೆ ನಿನ್ ತರಾನೇ ಬೆಳಿಬೇಕು, ಎಲ್ಲಾ ಕಾರ್ಯಕ್ರಮಲ್ಲೂ ಭಾಗವಹಿಸ್ಬೇಕು ಅಂತ ಬರ್ತಿದ್ಲು. ಎಲ್ಲಾ ಕಾರ್ಯಕ್ರಮಕ್ಕೂ ಬರ್ತಿದ್ಲು. ಕೇಸರಿ ಶಾಲ್ ಹಾಕ್ತಿದ್ಲು, ಕೇಸರಿ ಪೇಟ ಹಾಕ್ತಿದ್ಲು, ಪ್ರತಿಯೊಂದು ಬರೋಳು. ಬಟ್ ಕಾಲೇಜಲ್ಲಿ ಟೈಮ್ ಸಿಗಲ್ಲ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ಲು. ಹಾವೇರಿಗೆ ಬಂದಿದ್ದಾಳೆ, ಬೇರೆ ಬೇರೆ ಎಲ್ಲ ಕಡೆನೂ ಬಂದಿದ್ದಾಳೆ. ಬೆಳಿಬೇಕಂತ ಬಹಳ ಆಸೆ ಇತ್ತು ಸರ್. ಬಟ್ ಈ ತರ ಯಾಕಾಯ್ತು ನಮಗ್ ಗೊತ್ತಿಲ್ಲ. ಬಗ್ಗೆ ಬಹಳ ಆಸಕ್ತಿ ಹೊಂದಿದ್ಲು ಅಂತ ಕೇಳಿ ಕತ್ತಲ್ ಶಾಲ್ ಹಾಕ್ತಿದ್ಲು. ಪ್ರತಿ ಸಲ ಶಾಲ್ ಹಾಕೋಳು. ಬಸ್ಸಲ್ಲಿ ಬರ್ಬೇಕಾದ್ರು ಶಾಲ್ ಹಾಕ್ತಾಳು, ಹೋಗ್ಬೇಕಾದ್ರು ಶಾಲ್ ಹಾಕೋಳು. ಕಾಲೇಜ್ಗೆ ಹೋಗ್ಬೇಕು ಮಾತ್ರ ಅವಳು ಹಾಕ್ತಿರ್ಲಿಲ್ಲ. ಕೊನೆಗೂ ಅವಳಿಗೆ ಶಾಲ್ ಹಾಕಿನೇ ಸಾಯಿಸ್ಬಿಟ್ರು ಅವ್ರು. ಅವ್ರಿಗೆ ಅವ್ರಿಗೆ ರೈಟ್ಸ್ ಇಲ್ಲ ಸರ್. ಬೈಬೋದು, ಎದುರಿಸ್ಬೋದು, ಬಟ್ ಕೊಲ್ಲೋ ರೈಟ್ಸ್ ಅವ್ರಿಗಿಲ್ಲ. ಇದನ್ನ ಅದೇ ರೀತಿ ನಾವ್ ಅವ್ರನ್ನ ಕೊಂದ್ರೆ, ನಾವ್ ಅವ್ರಿಗೆ ಅದೇ ಸಾಬ್ರ ನಯಾಜ್ ಇದನ್ನಲ್ಲ, ಅವನ್ನೇ ನಾವು ಕೊಂದಿದ್ರೆ ಇಷ್ಟೊತ್ತಿಗೆ ಎಲ್ಲೆಲ್ಲೋ ಏನೇನೋ ಹರಡಿರೋದು. ಇವಳಿಗೆ ಹಿಂಗಾಗಿದೆ ಅಂತ ಯಾರು ಮುಂದೆ ಬರ್ತಿಲ್ಲ. ಅವಳು ಪ್ರೀತಿಸ್ತಾಳ ಅನ್ನೋ ಒಂದೇ ಒಂದ್ ಪದನ್ ತಗೊಂಡಿದಾರ ಹೊರತು ಅವಳು ಹೆಂಗ್ ಇಷ್ಟಪಟ್ಲು ಅವಳನ್ನ ಯೂಸ್ ಮಾಡ್ಕೊಂಡ್ ಬಿಟ್ಟಿರ್ಬೋದು. ಅವನ ನಂಬಿಸಿದ, ಒಟ್ಟು ನಂಬಿಸಿ ಪ್ರೀತಿ ಮಾಡಿ ಲಾಸ್ಟ್ ಗೆ ಕೈ ಕೊಡಕ್ ಪ್ರಯತ್ನ ಮಾಡಿದ್ರೆ ಅವಳು ಒಪ್ಲಿಲ್ಲ, ಅದಕ್ಕೆ ಹತ್ಯೆ ಮಾಡಿ. ಸರ್, ಅದೆಲ್ಲ ಗೊತ್ತಿಲ್ಲ. ಅದು ಇತ್ತೀಚೆಗೆ ನಡೆದಿರೋ ಘಟನೆ, 3 ತಿಂಗಳಿಂದ ನಡೆದಿರೋ ಘಟನೆ. ನಮಗೂ ಗೊತ್ತಾಗಿಲ್ಲ, ಅಷ್ಟು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಬಟ್ ಅವಳು ಅಲ್ಲಿಗೂ ಅವ್ರು ಮೀಟ್ ಆಗೋಕ್ಕಿಂತ ಮುಂಚೆ ಒಂದ್ 4 ದಿನ ಮುಂಚೆ ನನ್ನ ಹತ್ರ ಮಾತಾಡಿದ್ಲು. ನಾನು ಅವಳಿಗೆ ಕೇಳ್ದೆ, ಯಾಕ ಸೈಲೆಂಟ್ ಇದೆಯಾ, ಯಾಕೆ ಸ್ಟೇಟಸ್ ಎಲ್ಲ ಹಿಂಗ್ ಇಕ್ತಿದ್ಯ ಏನೋ ಅಂತ ಕೇಳ್ದೆ. ಬಟ್ ಅವಳು ಏನು ನಮ್ ಹೇಳಕ್ ಟ್ರೈ ಮಾಡಿದ್ಲೇನೋ, ಅವಳ ಫೋನ್ ಅವ್ರು ಕಸ್ಕೊಂಡ್ಬಿಟ್ಟಿದ್ರು ಸರ್. ಈ ಹೋರಿ ಹಬ್ಬದ ಕ್ರೇಜು ಸ್ವಾತಿಗ್ ಬಾಳ ಇತ್ತು. ಆ ಕ್ರೇಜ್ ನಿಂದಾನೆ ಇವನು ಅಲ್ಲಿ ಪರಿಚಯ ಅದಾನು ಅಂತ ಮಾತು ನಿಮಗೆ ಹೇಳಿದ್ರ? ಇಲ್ಲ ಸರ್, ಅವ್ರ ಬಗ್ಗೆ ನಮ್ಮ ಹತ್ರ ಏನು ಹೇಳಿಲ್ಲ. ಬಟ್ ಹೋರಿ ಹಬ್ಬದ ಕ್ರೇಜ್ ಬಹಳ ಇತ್ತು ಅವಳಿಗೆ. ರಾಣೆಬೆನ್ನೂರು ಕರಾಜ್ ಆಯ್ತು, NTC ಸರ್ಕಾರ ಆಯ್ತು, ಪ್ರತಿ ಒಂದು ಹೋರಿನೂ ಇಷ್ಟ ಪಡ್ತಾ ಇದ್ಲು. ಪ್ರತಿ ಒಂದು ಹೋರಿ ಹಬ್ಬಕ್ಕೂ ಹೋಗ್ತಿದ್ವಿ, ಜೊತೆಗೆ ಹೋಗ್ತಿದ್ವಿ. ಇತ್ತೀಚೆಗೆ ನಾನು ಹೋಗಿಲ್ಲ ಸರ್, ಯಾವ್ದಕ್ಕೂ ನಾನು ಹೋಗೋದಿಲ್ಲ. ನಾನು ಅಲ್ಲೇ ಏನೋ ಸಂಘಟನೆ ಕೆಲಸ ಮಾಡ್ಕೊಂಡಿರೋಳು. ಇವಳು ಹೋಗ್ತಿದ್ಲು. ಇವಳು ಹೋದಾಗ ಅದ್ ಹೆಂಗಾಯ್ತು ಏನೋ ಅಂತ ನಮಗೂ ಗೊತ್ತಿಲ್ಲ. ಬಟ್ ಅವಳು ಈ ಲೆವೆಲ್ ಅನ್ಯಾಯ ಸರ್ ಇದು. ಯಾಕಂದ್ರೆ ಸಂಘಟನೆ ಒಳಗೆ ಕೆಲಸ ಮಾಡಾರ್ನು ಬಿಡ್ತಾ ಇಲ್ಲ. ಅದೇ ನಮ್ಗೆ ಇವಾಗ ಎಲ್ಲೇ ಹೋದ್ರು ಕೇಸರಿ ಚಾಲ್ ಹಾಕೊಂಡು ಹೋಗ್ತಿದ್ಲು. ನಾನು ಹಿಂದುತ್ವದ ಬಗ್ಗೆ ಅಪಾರವಾದಂತ ಗೌರವ ಹೊಂದಿದ್ಲು. ಅದೇ ಅವಳಿಗೆ ಮೂಲವಾಯ್ತು ಹಾಗಾದ್ರೆ? ಇಲ್ಲ ಸರ್, ಆ ತರ ಶಾಲಾ ಆಕರ್ನೆಲ್ಲ ಹಿಂಗಿಲ್ಲ. ಬಟ್ ಅವ್ರಿಗೆ ಇರ್ಬೋದು, ಏನಪ್ಪಾ ಇವಳು ಬೆಳಿತಾಳೆ ಅನ್ನೋದು ಅವ್ರಿಗೆ ಏನಾರು ಇತ್ತೇನೋ, ಅದಕ್ಕೆ ಮಾಡಿರ್ಬೋದು ಅಂತ ಅನ್ಸುತ್ತೆ ಸರ್. ಯಾವ ತರದ ಶಿಕ್ಷೆ ಆಗ್ಬೇಕು ಅಂತ ಒತ್ತಾಯಿಸ್ತು? ಗಲ್ಲು ಶಿಕ್ಷೆ ಆಗ್ಲೇಬೇಕು ಸರ್. ಇಲ್ಲ, ನಮಗ್ ಕೊಟ್ಬಿಡಿ, ನಾವ್ ಮಾಡ್ಕಂತೀವಿ. ಅವ್ರನ್ನ ಕೊಟ್ಬಿಡಿ, ನಾವ್ ಮಾಡ್ಕಂತೀವಿ ಸರ್. ನಾವ್ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು. ನಮಗ್ ಕೊಟ್ಬಿಡಿ. ಒಂದ್ಸರಿ ಒಬ್ರನ್ನ ಸುಟ್ ನೋಡಿ, ಯಾರನ್ನು ಏನು ಮುಟ್ಟಕ್ಕೂ ಆಗಲ್ಲ. ಒಂದೇ ಒಂದ್ಸರಿ ಕೊಟ್ ನೋಡಿ. ಇಲ್ಲ ಸರ್, ಅದು ಮೋಸ ನಡೆದಿದೆ, ಅದು ತನಿಖೆ ಆಗ್ಬೇಕು. ಒಟ್ಟು ಅವಳಿಗೆ ಒಂದ್ ನ್ಯಾಯ ಕೊಡ್ಸಿ ಅಷ್ಟೇ. ಅವ್ರ ತಾಯಿ ಎಷ್ಟು ಹೊಟ್ಟೆ ಉರ್ಸ್ಕೊಂಡಿದಾರ ಅಂದ್ರೆ ನನ್ನ ಹತ್ರ ಮಾತಾಡೋಕ್ ಅವ್ರು ಒಂಥರ ಹಿಂಸೆ ಪಡ್ತಾ ಇದಾರೆ ಸರ್. ನಿನ್ ಜೊತೆ ಇದ್ಲು, ನಿನ್ಗೆ ಒಂದ್ ಮಾತೇನು ಇದು ಗೊತ್ತಾಗಿಲ್ಲ, ನೀನೇನೋ ಒಂದ್ ಮಾಡ್ತಿದ್ದೆ, ಇಲ್ಲ ನಿಮ್ಮ ಏನೋ ಮಾಡ್ತಿದ್ರು, ಅವಳಿಗೆ ಹೆಂಗ ಮೋಸ ಮಾಡಿ ಕರ್ಸ್ಕೊಂಡ್ಬಿಟ್ಟಾರೆ. ಕೊನೆಯದಾಗ ಸ್ವಾತಿ ಯಾವಾಗ ಮಾತಾಡಿದ್ರಿ? ನನ್ನ ಹತ್ರ 3ನೇ ತಾರೀಕು ಬೆಳಗ್ಗೆನೆ ಮಾತಾಡಿದ್ ಸರ್. ಮೆಸೇಜ್ ಮಾಡಿದ್ಲು ಅವಳು, ಅಕ್ಕ ನೀನ್ ಮಾತಾಡ್ಸ್ಬೇಕು, ಮೀಟ್ ಆಗ್ಬೇಕು ಅಂದ್ಲು. ಬಟ್ ನಾನು ಅವಳಿಗೆ 10 ಗಂಟೆಗೆ ಫೋನ್ ಮಾಡ್ದೆ, ಫೋನ್ ಅಲ್ಲಿಂದ ಸ್ವಿಚ್ ಆಫ್ ಆಗಿತ್ತು ಸರ್. ಅವಳು ಹೇಳಿದ್ಲು, ನಾನೇನೋ ಅವಳು ಮುಂಚೆ ಈ ಘಟನೆ ಬಗ್ಗೆ ಹೇಳ್ಕೋಬೇಕು ಅಂತ ಹೇಳಿ ನಿಮಗೆ ಫೋನ್ ಮಾಡಿದ್ದೆ. ಹೇಳ್ಕೋಬೇಕಂತ ಇದ್ಲು ಸರ್, ಹೇಳ್ಕೋಬೇಕಂತ ಇದ್ಲು. ನಾನು ದಾವಣಗೆರೆಯಲ್ಲಿ ವರ್ಕ್ ಮಾಡ್ತಾ ಇದ್ನಲ್ಲ, ರಾಣೆಬೆನ್ನೂರಲ್ಲಿ ಇದಕ್ಕೆ ಅವಳ ಕಡೆ ಸಿಗ್ಲಿಕ್ಕೆ ಆಗ್ಲಿಲ್ಲ ನನ್ಗೆ. ಬೇಗ ಸಿಕ್ಕಿದ್ರೆಲ್ಲ ಉಳಿತಿದ್ಲು ಅನ್ನೋ. ನಾವೇನು ಬಿಟ್ಕೊಡ್ತಾ ಇರ್ಲಿಲ್ಲ, ಅವನನ್ನ ಸಾಯಿಸಿದ್ವಿ ಹೊರತು ನಾವ್ ಅವಳನ್ನ ಬಿಟ್ಕೊಡ್ತಿರ್ಲಿಲ್ಲ. ಮೋಸ ಆಗಿದೆ ಸರ್ ಇಲ್ಲಿ. ಇದಿಷ್ಟು ಹಿಂದೂ ಯುವತಿ ಸ್ವಾತಿಯ ಸ್ನೇಹಿತೆ ಏನಿದ್ದಾಳೆ, ಸ್ನೇಹಿತೆಯವರ ಮಾತು. ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು, ಇಲ್ಲ ನಮ್ಮ ಕಡೆ ಕೂಡಿ ನಾವು ಕೊಡಬೇಕಾದಂತ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತೇವೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಸ್ವಾತಿ ಸಾವಿನಿಂದ ನೋವಾಗಿದೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.